ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸ್ನೇಹಿತರೆ, ನಮ್ಮ ಭಾರತ ಸಂಸ್ಕೃತದಲ್ಲಿ ಕುಂಕುಮಕ್ಕೆ ವಿಶೇಷ ಸ್ಥಾನವನ್ನು ನೀಡಿದ್ದಾರೆ. ಕುಂಕುಮ ಹೆಣ್ಣಿಗೊಂದು ಸಂಭ್ರಮ. ಅದು ಹೆಣ್ಣಿನ ಶ್ರೇಷ್ಠದ ಸಂಕೇತ, ಹೆಣ್ಣಿನ ವೈವಾಹಿಕ ಸಂಬಂಧದ ಹೆಗ್ಗುರುತು. ಸೌಂದರ್ಯಂ ಸೌಂದರ್ಯ ಸಾಧನಂ ಎಂಬ ಯುಕ್ತಿ ಇದೆ. ಹಣೆಯ ಮೇಲೆ ನಗುತ್ತಿರುವ ಕುಂಕುಮದಿಂದ ನಗುವು ಆಕರ್ಷವಾಗಿರುತ್ತದೆ. ಭಾರತೀಯ ಪರಂಪರೆ ಸಂಸ್ಕೃತಿಯಲ್ಲಿ ಕುಂಕುಮಕ್ಕೆ ಮಹತ್ವದ ಬೆಲೆಯುಂಟು. ಕುಂಕುಮ ಅಂದ ತಕ್ಷಣ ನೆನಪಿಗೆ ಬರುವುದು ಕೆಂಪು ಬಣ್ಣ. ಇದು ರಕ್ತದ ಸಂಕೇತ. ರಕ್ತವು ನಮ್ಮ ಜೀವನದಲ್ಲಿ ಅತಿ ಅವಶ್ಯಕ, ಅತ್ಯಮೂಲ್ಯ. ಹಾಗೆ ಕುಂಕುಮ ಹಿಂದೂ ಹೆಣ್ಣು ಮಕ್ಕಳಿಗೆ ಅತ್ಯಮೂಲ್ಯ. ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಕಾರಣ ಇದೆ. ಹಣೆಗೆ ಕುಂಕುಮ ಇಡುವುದು, ಗಂಡಸರು ತಿಲಕ ಇಡುವುದು ಸಾಂಪ್ರದಾಯಿಕ ಮಾತ್ರವಲ್ಲ, ಕೆಲವು ಲಾಭಗಳನ್ನು ಹೊಂದಿದೆ. ಇದೊಂದು ನಮ್ಮ ಪೂರ್ವಿಕರ ವಿಜ್ಞಾನವೂ ಕೂಡ ಹೌದು. ಮನೆಗೆ ಅತಿಥಿ ಬಂದಾಗ, ಶುಭ ಸಮಾರಂಭದಲ್ಲಿ, ಹಬ್ಬ ಹರಿದಿನಗಳಲ್ಲಿ ಅರಿಶಿನ ಕುಂಕುಮ ನೀಡಿ ಮುತ್ತೈದೆಯರನ್ನು ಸ್ವಾಗತಿಸುವುದು ಹಿಂದೂ ಸಂಪ್ರದಾಯ. ಅದು ಮಂಗಳಕರ ಎಂದು ನಂಬಿಕೆ ಉಂಟು. ದೇವಿ ದೇವತೆಯರ ಪೂಜೆಗೆ ಕುಂಕುಮ ಪವಿತ್ರವಾದದ್ದು. ಅದನ್ನೇ ಬಳಸುತ್ತಾರೆ. ಅದನ್ನು ಕುಂಕುಮಾರ್ಚನೆ ಎಂದು ಕೂಡ ಕರೆಯುತ್ತೇವೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಪಡೆದಿರುವ ಕುಂಕುಮದ ಅರ್ಥ, ಹಿನ್ನೆಲೆ, ದಿನನಿತ್ಯ ಬಳಸುವುದರಿಂದ ವೈಜ್ಞಾನಿಕ ಪ್ರಯೋಜನ, ಇದನ್ನು ಹಚ್ಚುವ ವಿಧಾನ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಕುಂಕುಮದ ಅರ್ಥ ಮತ್ತು ಹಿನ್ನೆಲೆ. ಕುಂಕುಮ ಹಿಂದೂ ಹೆಣ್ಣು ಮಕ್ಕಳ ಶೃಂಗಾರದ ವಸ್ತುವಿಲ್ಲೊಂದು. ಯಾರನ್ನೇ ನೋಡುವಾಗ ನಮ್ಮ ಕಣ್ಣು ಮುಡಿಯಿಂದ ಅಡಿಯವರೆಗೆ ಚಲಿಸುತ್ತದೆ. ಮೊದಲು ಕಾಣುವುದು ಮುಖದಲ್ಲಿನ ತಲೆ ಕೂದಲು, ನಂತರ ಹಣೆ ಮೇಲೆ ಕಾಣಿಸುವ ಕುಂಕುಮ. ಕುಂಕುಮ ಎನ್ನುವುದು ಕೆಂಪು ಬಣ್ಣ ಮಾತ್ರವಲ್ಲ, ಅದನ್ನು ಅರಿಶಿನ ಮತ್ತು ಸುಣ್ಣ ಕಲ್ಲಿನ ಸ್ವಲ್ಪ ಪುಡಿಯ ಜೊತೆಗೆ ಎಣ್ಣೆ ಮಿಶ್ರಿತ ಮಾಡಿ ತಯಾರಿಸುತ್ತೇವೆ. ಕುಂಕುಮವನ್ನು ಹಣೆಯ ಮಧ್ಯದಲ್ಲಿ ಇಡುತ್ತಾರೆ. ಅದು ಬುದ್ಧಿಶಕ್ತಿ, ವಿವೇಕದ ಅರ್ಥವನ್ನು ಹೇಳುತ್ತದೆ. ಈ ಜಾಗ ಸಂಮೋಹನಗೊಳಿಸುತ್ತದೆ. ಈ ಜಾಗದಲ್ಲಿ ಉಷ್ಣ ಉತ್ಪಾದನೆ ಬಹಳ ಆಗುತ್ತದೆ. ನಮ್ಮ ದೇಹದಲ್ಲಿರುವ 7 ಚಕ್ರಗಳಲ್ಲಿ 6ನೆಯ ಚಕ್ರ ಸ್ಥಿರವಾಗಿರುವುದು ಭೂಮಧ್ಯ. ಅದೇ ಆಜ್ಞಾ ಚಕ್ರ. ಅದನ್ನು ಮರ್ಮ ಪ್ರದೇಶವೆಂದು ಕೂಡ ಕರೆಯುತ್ತೇವೆ. ದೇಹದ ಒಳಗಿರುವ 3ನೇ ಕಣ್ಣು ಕೂಡ ಇದೇ ಭಾಗದಲ್ಲಿ ಸ್ಥಿರವಾಗಿರುತ್ತದೆ. 3ನೇ ಕಣ್ಣು ಇಂದ್ರಿಯವಲ್ಲ, ಬದಲಾಗಿ ಇಂದ್ರಿಯಾತೀತ. ಈ ಭಾಗದಲ್ಲಿ ಜೀವಾತ್ಮದ ಹರಿದಾರಿ ಪರಮಾತ್ಮನತ್ತ ಸಾಗುವ ಪ್ರಕ್ರಿಯೆಯೇ ಆರಂಭ. ಮದುವೆ ಕರೆಯೋಲೆಯಲ್ಲಿ ಹೆಣ್ಣು ಮಕ್ಕಳನ್ನು ಸಂಬೋಧಿಸುವಾಗ ಚಿ, ಸೌ, ಹ, ಕು, ಶೋ ಎಂದು ಬರೆಯುತ್ತಾರೆ. ಅದರ ವಿಸ್ತೃತ ರೂಪ ಚಿರಂಜೀವಿ, ಸೌಭಾಗ್ಯವತಿ, ಹರಿದ್ರ, ಕುಂಕುಮ ಶೋಭಿತೆ. ಹೆಣ್ಣು ಮಕ್ಕಳಿಗೆ ಹಾರೈಸುವಾಗ ಚಿರಂಜೀವಿಯಾಗಿ, ಅಂದರೆ ಸಾವೇ ಬರದಂತೆ ಇರು ಎಂದು, ಸೌಭಾಗ್ಯವತಿಯಾಗಿ, ಅಂದರೆ ಗಂಡನ ಪ್ರಾಣ ಉಳಿಸಿಕೊಂಡು ಅವನೊಂದಿಗೆ ಇರು ಎಂದು. ಹರಿದ್ರ, ಕುಂಕುಮ ಶೋಭಿತೆ, ಅರಿಶಿನ ಕುಂಕುಮ ಹಚ್ಚಿಕೊಂಡು ಶೋಭಿಸು ಎಂದರ್ಥ. ಹಣೆಗೆ ಕುಂಕುಮ ಧಾರಣೆ ಮಾಡುವಾಗ ಹೇಳುವ ಶ್ಲೋಕ: ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೇನಾಸ್ಯ ಶುಭದಂ ಶಾಂತಿರಸ್ತು ಸದಾ ಮಮ ಎಂದು ಹೇಳಿಕೊಂಡು ಕುಂಕುಮ ಧಾರಣೆಯನ್ನು ಮಾಡಬೇಕು. ಕುಂಕುಮವನ್ನು ಯಾವಾಗ ಮತ್ತು ಹೇಗೆ ಹಚ್ಚಿಕೊಳ್ಳಬೇಕು, ಇದರ ಹಿಂದಿನ ಶಾಸ್ತ್ರವೇನು?
ಸ್ನಾನವಾದ ನಂತರ ಬಲಗೈನ ಅನಾಮಿಕದಿಂದ ಹಣೆಯ ಮೇಲೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು. ಓರ್ವ ಸ್ತ್ರೀ ಇತರ ಸ್ತ್ರೀಯರಿಗೆ ಕುಂಕುಮವನ್ನು ಹಚ್ಚುವಾಗ ಮಧ್ಯಮವನ್ನು ಉಪಯೋಗಿಸುವುದರ ಹಿಂದಿನ ಶಾಸ್ತ್ರವೇನು? ಪುರುಷವಿರಲಿ ಅಥವಾ ಸ್ತ್ರೀ ಇರಲಿ, ಅವರು ಇತರರಿಗೆ ಕುಂಕುಮವನ್ನು ಹಚ್ಚುವಾಗ ಮಧ್ಯದ ಬೆರಳನ್ನು ಉಪಯೋಗಿಸಬೇಕು. ಏಕೆಂದರೆ ಇತರನ್ನು ಸ್ಪರ್ಶಿಸುವಾಗ ಅವರಲ್ಲಿರುವ ಕೆಟ್ಟ ಶಕ್ತಿಗಳು ಬೆರಳಿನ ಮೂಲಕ ನಮ್ಮ ದೇಹದೊಳಗೆ ಸೇರಿಕೊಳ್ಳುವ ಸಾಧ್ಯತೆಯಿರುತ್ತದೆ. ಆದ್ದರಿಂದ ತೇಜದ ಬಲವಿರುವ ಮಧ್ಯಮವನ್ನು ಉಪಯೋಗಿಸಿ ತಮ್ಮ ದೇಹದ ರಕ್ಷಣೆಯನ್ನು ಮಾಡಬೇಕು. ಕುಂಕುಮ ಅಳಿಸಿ ಹೋಗದಂತೆ ದೀರ್ಘಕಾಲ ಇರಲು ಬೆಲ್ಲ ಮತ್ತು ನೀರಿನೊಂದಿಗೆ ಕುಂಕುಮವನ್ನು ಸೇರಿಸಿ ಮಿಶ್ರಣ ಮಾಡಿ ಹಣೆಗೆ ಇಟ್ಟುಕೊಳ್ಳಿ. ಇದರಿಂದ ಕುಂಕುಮ ಬಿದ್ದು ಹೋಗುವುದಿಲ್ಲ ಅಥವಾ ಅಳಿಸಿ ಹೋಗುವುದಿಲ್ಲ. ಕುಂಕುಮ ಹಚ್ಚುವುದರ ಪ್ರಯೋಜನವೇನು? ಹಣೆ ಮೇಲೆ ಕುಂಕುಮ ಧರಿಸಿದರೆ ಅದರಿಂದ ದೇಹದ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಾರೆ. ಹಣೆ ಮೇಲೆ ಸ್ನಾಯುಗಳ ಒತ್ತಡವು ಕಡಿಮೆಯಾಗಿ ಮುಖವು ಪ್ರಕಾಶಮಾನವಾಗಿ ಕಾಣಿಸುತ್ತದೆ. ಕುಂಕುಮದಲ್ಲಿ ಉಷ್ಣವನ್ನು ಶಮನ ಮಾಡುವ ಶಕ್ತಿ ಇದೆ. ಕುಂಕುಮ ಧಾರಣೆಯಿಂದ ಋಣಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೊಂದುತ್ತೇವೆ. ಕುಂಕುಮ ಯೌವನಾಕಾರವೂ ಹೌದು. ಅನಾಮಿಕ ಬೆರಳಿನಿಂದ ಸರಿಯಾದ ರೀತಿಯಲ್ಲಿ ಧಾರಣೆ ಮಾಡಿದ ಕುಂಕುಮಾದಿಗಳ ತಿಲಕವು ಮೋಕ್ಷಕಾರಕವೆಂದು ಇದರ ಅರ್ಥಶಾಸ್ತ್ರದಲ್ಲಿ ಸಾರಲಾಗಿದೆ. ಉತ್ತರ ಭಾರತದಲ್ಲಿ ಕೂದಲಿನ ಬೈತಲೆಯ ಭಾಗದಲ್ಲಿ ಕುಂಕುಮ ನೀಳವಾಗಿ ಹಚ್ಚಿಕೊಳ್ಳುತ್ತಾರೆ. ಇದಕ್ಕೆ ಮಾಂಗ್ ಮೇ ಸಿಂಧೂರ್ ಲಗಾನ ಎನ್ನುತ್ತಾರೆ. ಉತ್ತರ ಭಾರತದಲ್ಲಿ ಇದು ಮದುವೆಯಾದ ಸ್ತ್ರೀಯರು ಮಾತ್ರ ಹಚ್ಚಿಕೊಳ್ಳುವ ಸಂಪ್ರದಾಯ ಇದೆ. ಆದರೆ ದಕ್ಷಿಣ ಭಾರತದಲ್ಲಿ ಹುಬ್ಬುಗಳ ನಡುವೆ ಕುಂಕುಮ ಇರಿಸುವುದು ಮದುವೆಯಾದ ಸ್ತ್ರೀಯರು ಮಾತ್ರವಲ್ಲ, ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವ ಸಂಪ್ರದಾಯವಿದೆ. ಶಕ್ತಿ ಮತ್ತು ಲಕ್ಷ್ಮೀ ದೇವಿಯರ ಪೂಜೆಯಲ್ಲಿ ಕುಂಕುಮಾರ್ಚನೆಗೆ ಹೆಚ್ಚು ಮಹತ್ವವಿದೆ. ಕುಂಕುಮ ಔಷಧಿಯೂ ಹೌದು. ಕುಂಕುಮವನ್ನು ಎಣ್ಣೆಯೊಂದಿಗೆ ಬೆರೆಸಿ ಮೊಡವೆಗಳಿಗೆ ಲೇಪಿಸಿದರೆ ಮೊಡವೆ ಮಾಯವಾಗುತ್ತದೆ. ಕುಂಕುಮದೊಂದಿಗೆ ಇತರ ಅಂಶಗಳನ್ನು ಹೊಂದಿರುವ ತೈಲವನ್ನು ನಿತ್ಯ ಲೇಪಿಸಿದರೆ ಮೊಡವೆಗಳು ಕಲೆ ನಿವಾರಣೆಯಾಗುವುದು ಮಾತ್ರವಲ್ಲದೆ ಮೊಗದ ಚರ್ಮವು ಸಿಗ್ನವಾಗಿ ಮತ್ತು ಕೋಮಲವಾಗಿ ಹೊಳೆಯುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ದಿನನಿತ್ಯ ಉಪಯೋಗಿಸುವಂತಹ ಕುಂಕುಮದ ಮಹತ್ವವನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.